ಬಳ್ಳಾರಿ ಬುದ್ಧ ಪೂರ್ಣಿಮಾ ಅಂಗವಾಗಿ ನಗರದ ಕೋಟೆ ಪ್ರದೇಶದಲ್ಲಿರುವ ಬುದ್ಧವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸಮೃದ್ಧಿ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬಳ್ಳಾರಿಯವರ ಸಹಯೋಗದಲ್ಲಿ ಚಿಗುರು ಕಲಾ ತಂಡ ಈ ಕಾರ್ಯಕ್ರಮವನ್ನು ಲಿಡ್ಕರ್ ಅಧ್ಯಕ್ಷ ಮುಂಡರಗಿ ನಾಗರಾಜ್ ನೇತೃತ್ವದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಮಹಾನಗರ ಪಾಲಿಕೆ ಮೇಯರ್ ಪಿ ಗಾದಿಪ್ಪ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬುದ್ಧರ ಶಾಂತಿ ಮತ್ತು ಅಹಿಂಸೆಯ ಸಂದೇಶಗಳು ಸಮಾಜಕ್ಕೆ ದಾರಿ ತೋರಿಸುವುದಾಗಿ ತಿಳಿಸಿದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಬುದ್ಧರ ಪುತ್ಥಳಿಯನ್ನ ನಿರ್ಮಿಸುವ ಭರವಸೆಯನ್ನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಲ್ ಮಾರಣ್ಣ ವಹಿಸಿಕೊಂಡು ಬುದ್ಧರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವೆಂದು ಹೇಳಿದರು. ಲಿಡ್ಕರ್ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಮಾತನಾಡಿ, ಬುದ್ಧರ ತತ್ವಗಳು ಇಂದಿನ ಯುವ ಜನತೆಗೆ ಪ್ರೇರಣೆಯಾಗಿವೆ ಎಂದು ಹೇಳಿದರು. ಮುಂದಿನ ವರ್ಷ ಇನ್ನಷ್ಟು ವೈಭವವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡುವ ಯೋಜನೆ ಇದೆ ಎಂದು ತಿಳಿಸಿದರು. ಇದೇ ವೇಳೆ ಚಿಗುರು ಕಲಾ ತಂಡದಿಂದ ಬುದ್ಧ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಹಾಡುಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ ಪ್ರದರ್ಶನಗಳು ನಡೆದವು. ಕಾರ್ಯಕ್ರಮದಲ್ಲಿ ನಾಗರತ್ನ ಬಂತೇಜಿ, ಕಮಲರತ್ನ ಬಂತೇಜಿ, ಎರಣ್ಯ, ಪಿ ಜಗನ್, ವೆಂಕಟೇಶ್ ಮೂರ್ತಿ, ಹುಸೇನಪ್ಪ ತಳವಾರ್, ದುರ್ಗಪ್ಪ, ಬಾಪೂಜಿ ನಗರ, ವೆಂಕಟೇಶ್, ಗೋವರ್ಧನ್, ಕಪ್ಪಗಲ್ಲು, ಓಂಕಾರಪ್ಪ, ಪೃಥ್ವಿರಾಜ್, ವಿಜಯಲಕ್ಷ್ಮಿ, ಮೀನಾಕ್ಷಿ, ಶಮೀಂ, ಜಕ್ಲಿ, ಸುನಿತಾ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಭಾಗವಹಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಮತ್ತು ಗ್ರಾಮೀಣ ವಿದ್ಯಾಸಂಸ್ಥೆಯ ಒಂದು ಚಿಗುರು ಕಲಾ ತಂಡ ಮತ್ತು ನಮ್ಮ ನೆಚ್ಚಿನ ನಾಗರಾಜಣ್ಣನವರ ಎಲ್ಲ ಬೆಳಗದ ಒಂದು ತಂಡದಿಂದ ಇವತ್ತೇನು ಅರ್ಥಪೂರ್ಣ ಕಾರ್ಯಕ್ರಮ ಬುದ್ಧ ಜಯಂತಿಯ ಒಂದು ಅಂಗವಾಗಿ ವೇದಿಕೆಯನ್ನು ಅಲಂಕರಿಸಿದ ಪೂಜ್ಯ ಸ್ವಾಮೀಜಿಗಳಿಗೆ ನಮಸ್ಕರಿಸ್ತಾ ಮತ್ತು ವೇದಿಕೆ ಮೇಲೆ ಇವತ್ತು ನೋಡ್ತಾ ಇದ್ದೀವಿ ನಾವು ಎಲ್ಲ ಒಂದೊಂದು ಅಂದರೆ ಅವ್ರದ್ದೇ ಆದಂಥ ಸೇವೆಗಳನ್ನು ಮಾಡಿ ಅವ್ರದ್ದೇ ಆದಂಥ ಅಂದರೆ ಹೋರಾಟಗಳನ್ನು ಮಾಡಿ ಎಲ್ಲ ಒಂದು ಆಣಿಮುತ್ತುಗಳು ಅಂದರೆ ಅವರವರ ಇದರಲ್ಲಿ ಎಲ್ಲ ಮುಖಂಡರೆ ದಯವಿಟ್ಟು ಸಮಯಾಭಾವ ಎಲ್ಲ ನನ್ನ ವೇದಿಕೆ ಮೇಲೆ ಎಲ್ಲ ಮುಖಂಡರಿಗೆ ನಾನು ನಮಸ್ಕರಿಸಿ ಹಾಗೂ ವೇದಿಕೆ ಮುಂಭಾಗದ ನನ್ನೆಲ್ಲ ಅಕ್ಕ ತಂಗಿಯರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ನಮಸ್ಕರಿಸಿ ಬುದ್ಧ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ನಿಮಗೆ ಹೇಳುತ್ತಾ ಇವತ್ತೇನು ನಾವು ನಾಗರಾಜಣ್ಣವ್ರ ಮನೆಯಿಂದ ನಾನು ಸುಮಾರು ಒಂದು 10 ವರ್ಷ ಕೆಳಗೆ ಬಂದಿದ್ದಲ್ಲಿ ಮನೇಲಿ ಒಂದು ಫಂಕ್ಷನ್ ಮಾಡಿದ್ವಿ. ಅಂದು ಮತ್ತೆ ಬಂದೆ. ಇವತ್ತೊಂಥರ ಭಾಳ ಖುಷಿ ಆಗ್ತದೆ ನನಗೆ. ಅವ್ರನ್ನ ಏನಾರ ಅಳವಡಿಸ್ಕೊಂಡ್ಬಿಟ್ಟಿದಾರಲ್ಲ ಕಂಪ್ಲೀಟೆಲ್ಲ ಬುದ್ಧನ ಒಂದು ಅವ್ರನ್ನ ಅಳವಡಿಸ್ಕೊಂಡು ಅವ್ರದ್ದಾದಂಥ ಚಿಂತನೆಗಳು ಅವ್ರದ್ದಾದಂಥ ಯೋಜನೆಗಳು. ಇವಾಗ ನಾನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಣ್ಣ ಹೇಳ್ತಿದ್ದ, ನಾಗರಾಜಣ್ಣ ನೀವೇನು ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡ್ತಿರಲ್ಲ, ನಾವು ನಮ್ಮ ಪಾಲಿಕೆ ವತಿಯಿಂದ ನಮ್ಮ ಶಾಸಕರ ವತಿಯಿಂದ ಮಾತು ಕೊಡ್ತಾ ಇದ್ದೀವಿ. ನಿಮ್ಮ ಮೂರ್ತಿ ಪ್ರತಿಷ್ಠಾಪನೆಗೆ ನಾವು ಸದಾ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ತಾ ನಾನಿವತ್ತು ಈ ವೇದಿಕೆ ಮುಖಾಂತರ ಹೇಳಲು ಇಷ್ಟಪಡ್ತೀನಿ. ಭಗವಾನ್ ಬುದ್ಧನವರು ಅಂದರೆ ನನಗೆ ಚರಿತ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ಕಮ್ಮಿ. ಗುರುಗಳಿದ್ದಾರೆ ಮತ್ತು ಅಣ್ಣರಿದ್ದಾರೆ, ಮಾತಾಡ್ತಾರೆ. ಆದರೆ ಅವರ ಒಂದು 29ನೇ ವಯಸ್ಸಿಗೆ ಎಲ್ಲ ರಾಜ್ಯ ಭೋಗಗಳನ್ನು ತ್ಯಜಿಸಿ ದೇಶ ಸಂಚಾರಿ ಅಂದರೆ ಹಿಂಸೆಯ ವಿರುದ್ಧವಾಗಿ ಶಾಂತಿಗೋಸ್ಕರ ಒಂದು ಅವ್ರೇನು ಒಂದು ಯಾತ್ರೆ ಮಾಡಿದರೋ ಆ ಒಂದು ಅವತ್ತಿನ ಅವ್ರ ಕಲ್ಪನೆ ಇವತ್ತು ನಾವು ತಿಳ್ಕೊಬೇಕು. ನಾವು ತದ್ವಿರುದ್ಧ ನಾವೆಲ್ಲ ನಾವು 10 ತಲೆಮಾರಿಗೆ ಆಸ್ತಿ ಮಾಡಿರ್ತೀವಿ, ಯಾರಿಗಿಂತ ಗೊತ್ತಿರೋದಿಲ್ಲ. ಅವರೆಲ್ಲ ಅಷ್ಟೆಲ್ಲ ಇದ್ದರೂ ಸಹ ಎಲ್ಲ ತ್ಯಾಗ ಮಾಡಿ ಒಂದು ನಮ್ಮ ಒಂದು ಜನಗಳಿಗೋಸ್ಕರ ಒಂದು ಏನು ಮಾಡಿದ್ರಲ್ಲ ಅದು ಅರ್ಥಪೂರ್ಣ. ಇವತ್ತು ನಾವು ನೆನೆಸ್ತಾ ಇದ್ದೀವಿ ಅಂತ ಒಂದು ಪುಣ್ಯ ಒಂದು ಆತ್ಮನ ಜಯಂತಿಯ ಒಂದು ವೇದಿಕೆಯಲ್ಲಿ ನನ್ನನ್ನು ಕರೆಸಿ ಒಂದು ಸನ್ಮಾನ ಮಾಡೋಕ್ಕೆ ತಮಗೆಲ್ಲ ಚಿರುಣಿ ಅಂತ ಹೇಳ್ತಾ ಇವತ್ತು ಒಂದು ಶ್ಲೋಗ ಹೇಳ್ಬೇಕು ನಾವು, ಯುದ್ಧ ಬೇಡ ಬುದ್ಧ ಬೇಕು. ಇವತ್ತೇನು ಯುದ್ಧ ಮಾಡ್ತಾ ಇದ್ದೀವಿ ನಾವು. ಇವತ್ತು ಯುದ್ಧ ಅವರು ಅಷ್ಟೇ ಹೇಳಿದ್ದವರು ಅಹಿಂಸೆಯನ್ನು ಇದು ಮಾಡಿದರು, ಅದರಿಂದ ಪ್ರಯೋಜನ ಇಲ್ಲ ಅಂತ ಹೇಳಿದ್ರಲ್ಲ. ಇವತ್ತೆಲ್ಲ ಯುದ್ಧದಿಂದ ಏನು ಪ್ರಯೋಜನ ಇಲ್ಲ ಇವತ್ತೆಲ್ಲ. ಅದರ ಕೊಂದು ಬರೋದು ಮತ್ತು ನಾವೇ ಅದನ್ನ ಸಫರ್ ಆಗ್ತಾ ಇದ್ದೀವಿ. ಆ ಯುದ್ಧ ಬೇಡ, ಬುದ್ಧನ ಒಂದು ಮಾರ್ಗ ನಡೀಲಿ ಅಂತ ಹೇಳ್ತಾ ಒಂದು 2 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರನ್ನೂ ಮತ್ತೊಮ್ಮೆ ಮತ್ತೆ ನಮಸ್ಕರಿಸಿ ಒಂದು 2 ಮಾತು ಮುಗಿಸಿ ಜೈ ಕರ್ನಾಟಕ ಮತ್ತು ಜೈ ಬುದ್ಧ. ಈ ಒಂದು ಬುದ್ಧ ಪೂರ್ಣಿಮಾ 2026 ಬುದ್ಧ ಜಯಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೆ ಈ ಮುಖಾಂತರ ವೇದಿಕೆ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ.
ಎಲ್ಲರಿಗೂ ಶುಭವಾಗಲಿ. ಭಗವಾನ್ ಬುದ್ಧರು ಎಲ್ಲರಿಗೂ ಒಂದು ಒಳ್ಳೆ ಮನಸ್ಸು, ಯೋಚನೆ, ಆಲೋಚನೆ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಅಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರ, ಮಿತ್ರರ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಮತ್ತು ತಾಯಂದಿರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಪಂಚಶೀಲಗಳು ತ್ರಿಸರಣ ಅಂತ ಅವ್ರು ಹೇಳಿದರು. ತ್ರಿಸರಣ ಅಂದರೆ 3 ಶರಣಗಳು: ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ. ಪಂಚಶೀಲಗಳಂದ್ರೆ 5 ಶೀಲಗಳು, 5 ಗುಣಗಳಂತ. ಒಬ್ಬ ಮನುಷ್ಯನಿಗೆ 5 ಗುಣಗಳಿರ್ಬೇಕು, 5 ಶೀಲಗಳಿರ್ಬೇಕು. ಶೀಲ ಅಂದ್ರೆ ಗುಣ ಅಂತ. ಈ ಪಂಚಶೀಲಗಳು ಮೊದಲನೇದಾಗಿ ಪಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಮೊದಲೇ ಶೀಲ. ಎರಡನೇದು ಅದಿನ್ನಾದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಮೂರನೇದು ಕಾಮೇಶು ಮಿಥ್ಯಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. 4ನೇದು ಮುಸವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. 5ನೇದು ಸುರಮೇರಯ ಮಜ್ಜ ಪಮದಟ್ಟನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂತೇಳಿ ಈ 5 ಶೀಲಗಳನ್ನು ಬೋಧನೆ ಮಾಡಿದ್ರು ಗೌತಮ ಬುದ್ಧರು. 5 ಶೀಲಗಳೇ ಈ 5 ಶೀಲಗಳ ತತ್ವದಲ್ಲಿ ಇವತ್ತು ಏನು ಬೌದ್ಧ ಧರ್ಮ ಇದೆ, ಗೌತಮ ಬುದ್ಧರು ಇದ್ದಾರೆ. ನಾವೆಲ್ಲರೂ ಅದರಲ್ಲಿ ಹೋಗ್ಬೇಕಾಗಿದೆ. ಹುಡುಗರೆ ಕುಂತ್ಕಡ್ರಲ್ಲೆಲ್ಲ, ಯಾಪಿ ಕುಂತ್ಕಡ್ರೆ ಯೂತ್ಸ್ ಇಲ್ಲಿ. 5 ಪಂಚಶೀಲಗಳ ಮೊದಲನೇದಾಗಿ ಪ್ರಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದ್ರೆ ನಾನು ಪ್ರಾಣ ಹತ್ಯೆ ಮಾಡುವುದರಿಂದ ವಿರುದ್ಧನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನಂತ. ಎರಡನೇದಾಗಿ ಅದಿನ್ನಾದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದ್ರೆ ನಾನು ಕಳ್ಳತನ ಮಾಡುವುದರಿಂದ, ಮೋಸ ಮಾಡುವುದರಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನಂತ. 3ನೇದು ಕಾಮೇಶು ಮಿಥ್ಯಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದ್ರೆ ನಾನು ಜೀವನದಲ್ಲಿ ಮಿಥ್ಯಾಚಾರ, ವ್ಯಭಿಚಾರ ಮಾಡುವುದರಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನಂತ. ಇನ್ನು 4ನೇದು ಮುಸವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದ್ರೆ ನಾನು ಸುಳ್ಳು ಹೇಳುವುದರಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನೆ. ಇನ್ನು 5ನೇದು ಸುರಮೇರ ಮಜ್ಜ ಪಮದಟ್ಟನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದ್ರೆ ನಾನು ಮತ್ತು ಬರುವ ಪದಾರ್ಥಗಳಿಂದ, ಪಾನ್ ಪರಾಗ್, ಬೀಡ, ಸಿಗರೇಟ್, ಪಾನು, ಕುಡಿಯೋದು ಇದೆಲ್ಲದರಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನೆ. ನಾನು ಮತ್ತು ಬರುವ ಪದಾರ್ಥಗಳಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನೆ. ಈ 2 ಆಧಾರದ ಮೇಲೆ ತ್ರಿಸರಣ ಮತ್ತು ಪಂಚಶೀಲ, ಇದ್ರ ಮೇಲೆ ಬೌದ್ಧ ಧರ್ಮ ನಿಂತಿದೆ. ಗೌತಮ ಬುದ್ಧರು ಅದ್ರ ಮೇಲೇನೆ ದೊಡ್ಡ PhD ಮಾಡಿದ್ದಾರೆ. ಅದನ್ನೇ ನಮಗೆಲ್ಲ ಬೋಧನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅಕ್ಕರು ಹೇಳ್ತಿದ್ರು, ನಮ್ಮ ವಿಜಯಲಕ್ಷ್ಮಿ ಅವರು ತುಂಬಾ ಅರ್ಥಗರ್ಭಿತವಾಗಿ ಹೇಳಿದ್ರು, ನಾವು ಹೊರಗಡೆ ಹುಡುಕದಲ್ಲ, ಆತ್ಮದಲ್ಲಿ ಒಳಗಡೆ ಹುಡುಕ್ಬೇಕು. ಶರೀರ ನಾವು ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಮಾತ್ರ ನಾವೇನಾದ್ರೂ ಮಾಡಕ್ ಸಾಧ್ಯ ಆಗ್ತದೆ. ಅದಕ್ಕೆ ಮೆಡಿಟೇಷನ್ ಬೇಕಂತ, ಧ್ಯಾನ. ಇವತ್ತು ಅವ್ರಿಗೆ ನಾನು ಮನವಿ ಮಾಡ್ತೀನಿ, ತಾವು ದಯಮಾಡಿ ಮುಂದಿನ ದಿನಗಳಲ್ಲಿ ಏನಾದ್ರು ಧ್ಯಾನ ಕೇಂದ್ರನ ಪ್ರಾರಂಭ ಮಾಡಿ, ನೀವು ಮನೆಗೆ ಹೋಗ್ತಿರಲ್ಲ, ಅದ್ರ ಬದಲಾಗಿ ಒಂದು 10 ಜನ ಹೆಣ್ಮಕ್ಳು, ಮಹಿಳೆಯರು, ಯಾಕಂದ್ರೆ ಅವರು ಸ್ಟ್ರೆಸ್ ಇರುತ್ತೆ ಭಾಳ ಎಲ್ಲ. ಅವ್ರು ಹುಟ್ಟಿದಾಗಲಿಂದನೂ ಅವ್ರು ಮದುವೆಯಾಗಿ ಗಂಡನ ಮನೆಗೆ ಹೋಗೋರಿಗೆ ಒಂದು ಸಮಸ್ಯೆ ಇದ್ರೆ, ಮನೆಗೆ ಹೋಗಿ ಅಲ್ಲಿ ಜೀವನ ಕಟ್ಕೊಳ್ಳೋದು ಮತ್ತೊಂದು ಸಮಸ್ಯೆ, ಮತ್ತು ಮಕ್ಕಳನ್ನ ಬೆಳೆಸೋದು ಒಂದು ಸಮಸ್ಯೆ, ಅವ್ರು ಬೆಳೆದ ಮೇಲೆ ಅವರಿಂದ ಅವ್ರು ಕೊಡ್ತಕ್ಕಂಥ ಕಷ್ಟಗಳು ಅನುಭವಿಸೋದು ಒಂದು ಸಮಸ್ಯೆ. ಇಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಮಹಿಳೆಯರು ಬದುಕ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ತಾವು ದಯಮಾಡಿ ಇಲ್ಲೊಂದು ಒಳಗಡೆ ಇದೆ, ಒಂದು ಕೇಂದ್ರ ಟೈಪ್ ಮಾಡಿದೀವಿ. ತಾವು ದಯಮಾಡಿ ಅಲ್ಲಿ ಏನಾದ್ರು ಒಂದು 10 ಜನ 5 ಜನಕ್ಕೆ ಈ ಧ್ಯಾನವನ್ನು ಹೇಳ್ಕೊಟ್ರೆ ದಯಮಾಡಿ ನಿಮಗೆಲ್ಲ ರೀತಿಯಿಂದ ಸಹಕಾರ ನಾವು ಕೊಡ್ತೀವಿ. ತಾವು ದಯಮಾಡಿ ತಮ್ಮ ನಂಬರ್ಗಳು ಕೊಡಿ, ಬಂದು ಧ್ಯಾನ ಮಾಡಲಿ. ಯಾಕಂದ್ರೆ ಮಹಿಳೆಯರು ವಿಶೇಷವಾಗಿ ತುಂಬಾ ತೊಂದರೆಯಲ್ಲಿ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ನಮಗೇನು ಒಂದು 50 ಮೇಲೆ ಇರ್ತಕ್ಕಂಥ ಯಜಮಾನರು ಮತ್ತು 60 ವರ್ಷದವರು ಖಂಡಿತ ಅಲ್ಲಿ ಬರಲಿ, ಅಲ್ಲಿ ಕುಂತ್ಕೊಂಡು ಧ್ಯಾನ ಮಾಡಲಿಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ ಜಗನ್ನವರು ನಾವೆಲ್ಲ ಸೇರ್ಕೊಂಡು ಈ ಪಾರ್ಕ್ ನಿರ್ಮಾಣ ಮಾಡ್ಬೇಕಾದ್ರೆ ಅವ್ರ ಬಹುದೊಡ್ಡ ಕೊಡುಗೆ. ಅದೊಂದು ದಾನ ಕೇಂದ್ರ ಟೈಪ್ ಮಾಡೋಣ ಅಂತೇಳಿ ಹೇಳಿ ಅಲ್ಲೊಂದು ಆ ಥರ ಮಾಡಿದರೆ ಒಂದು ಬುದ್ಧನ ಮೂರ್ತಿ ಸಹ ಇದೆ. ಇದಕ್ಕೆಲ್ಲ ಕಾರಣರು ಅವರೇ, ಜಗನ್ನಾಥ್ ಅವರು.